ನಾನು ನಿವೃತ್ತಿಯ ನಂತರ ನನ್ನ ಒಬ್ಬ ಉಪನ್ಯಾಸಕನಿಗೆ ಇವತ್ತು ಎಷ್ಟು ವೇತನ ಇದೆ ಅದಕ್ಕಿಂತ ಹೆಚ್ಚಿನದನ್ನ ನನ್ನ ಲ್ಯಾಂಡಲ್ಲಿ ತೆಗೆಯುವ ಒಂದು ಕಾನ್ಫಿಡೆನ್ಸ್ ನನಗಿದೆ. ಮುಖ್ಯವಾಗಿ ಸದೃಢ ದೇಹ ಮತ್ತು ಸದೃಢ ಮನಸ್ಸನ್ನ ಇಟ್ಟುಕೊಂಡು ಬದುಕಬೇಕು. ಒಂದು ಎರಡನೇ ಸಾಕೊಂಡಿದ್ದೀನಿ, ಅದು ಹಾಲು ಕೊಡ್ತಾ ಇದೆ, ಅದಕ್ಕೆ ಬೂಸ ಹಿಂಡಿ ಗೊತ್ತಿಲ್ಲ. ನನ್ನ ಹಸುಗಳು ತಿಂದಿರುವ ಹಣ್ಣುಗಳನ್ನ ನಾನು ತಿಂದಿಲ್ಲ. 2 ಲೀಟರ್ ಹಾಲು ಕೊಡಿ, 3 ಲೀಟರ್ ಹಾಲು ಕೊಡಿ ಅಂತ ಕೇಳ್ತಾರೆ, ನಾನು ಕೊಡಲ್ಲ. ಯಾಕಂದ್ರೆ 2 ಲೀಟರ್ ಹಾಲನ್ನ ಕೊಟ್ರೆ 40, 80 2 ಲೀಟರ್ಗೆ ಇಲ್ಲಿ ಬೆಣ್ಣೆ ಮಾಡ್ರೆ 250-300 ರೂಪಾಯಿ ಬರುತ್ತೆ. ಕ್ರಿಕೆಟ್ 500 ಕೋಳಿ ಸಾಕೊಂಡ್ರೆ 100 ಮೊಟ್ಟೆ ಸಿಗುತ್ತಲ್ವಾ, 100 ಮೊಟ್ಟೆಗೆ 15 ರೂಪಾಯಿಗೆ ಅಲ್ಲಿಗೆ ಬಂದು ತಾಂಡೋಗ್ತಾ ಇದ್ದಾರೆ. ಏನಾರು ರೈತನಿಗೆ 2 ಎಕರೆ 1 ಎಕರೆಯಲ್ಲಿ ನನ್ನ ಪ್ರಕಾರ ನನಗೆ ಈ ಕಾನ್ಫಿಡೆನ್ಸ್ ಬಂದಿದೆ, ಒಂದು ದಿವಸಕ್ಕೆ 5,000 ಸಂಪಾದನೆ ಮಾಡಕ್ಕೆ ಮುಲಾಜಿಲ್ಲದೆ ಸಂಪಾದನೆ ಮಾಡಬಹುದು. ಸಂತಿಗೆ 28 ನಾಟಿ ಕೋಳಿ ಹಾಕೊಂಡೋದೆ, 62 kg ಬತ್ತು. ನಂಜನಗೂಡಿನ ಒಬ್ಬ 550 ರೂಪಾಯಿ ಕೆಜಿ ಒಂದೇ ಕ್ರೇಟ್ ಗಿಟ್ಗಂಡ ತಗೊಂಡ. 550 ನೋಡ್ರಿ, ಬದುಕಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ಒಂದು ಸಂಕಲ್ಪ ಬೇಕು, ಒಂದು ಮನಸ್ಸು ಬೇಕು, ಒಂದು ಕಮಿಟ್ಮೆಂಟ್ ಬೇಕು. 20 ನಿಮಿಷ ಕೆಲಸ, ಸಂಜೆ 20 ನಿಮಿಷ ಕೆಲಸ. 20 ನಿಮಿಷ ಕೆಲಸ ನಮ್ಗೆ ಮಾಡಕ್ಕಾಗಲ್ವಾ? 9 ವರ್ಷದ ಒಂದೇ ಒಂದು ರೆಡ್ ಸ್ಯಾಂಡಲ್ ಮರವನ್ನ ಎಷ್ಟಕ್ಕೆ ಬೈಯರ್ ಆಫರ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಸರ್. 9 ಲಕ್ಷ. 9 ವರ್ಷದ ರೆಡ್ ಸ್ಯಾಂಡಲ್ ಒಂದೇ ಮರ 9 ಲಕ್ಷಕ್ಕೆ ಆಫರ್ ಮಾಡಿ ಹೋಗಿದ್ದಾರೆ. ಎಷ್ಟು ವರ್ಷದ ಅಂತ? 9 ವರ್ಷದ್ದು. ಅದಕ್ಕೇನು ಗೊಬ್ಬರ ಹಾಕಿಲ್ಲ, ಇಲ್ಲ ಒಂದು ಬೇಸಿಗೆ ನೀರು ಕೊಟ್ಟಿದ್ದೀನಿ ಅಷ್ಟೇ. ಕಲ್ಚರ್ಲಿ ಬದುಕಕ್ಕೆ ಇಷ್ಟವಿಲ್ಲ. ಕಾರಣ ನಾನು ಇರುವಷ್ಟು ದಿನ ನನ್ನ ಉದ್ದೇಶ ಆರೋಗ್ಯವಾಗಿ ಸದೃಢ ದೇಹ ಮತ್ತು ಸದೃಢ ಮನಸ್ಸನ್ನ ಇಟ್ಟುಕೊಂಡು ಬದುಕಬೇಕು. ಒಂದು ಎರಡನೇದಾಗಿ ಏನಾದ್ರು ಒಂದು ಪರಿಸರಕ್ಕೆ ಸಮಾಜದ ಋಣವನ್ನು ತೀರ್ಸಕ್ಕೆ ಸಾಧ್ಯತೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಈ ಪ್ರಯೋಗಕ್ಕೆ ಕೈ ಹಾಕಿದೆ. ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿವೃತ್ತಿಯ ನಂತರ ನನ್ನ ಒಬ್ಬ ಉಪನ್ಯಾಸಕನಿಗೆ ಇವತ್ತು ಎಷ್ಟು ವೇತನ ಇದೆ ಅದಕ್ಕಿಂತ ಹೆಚ್ಚಿನದನ್ನ ನನ್ನ ಲ್ಯಾಂಡಲ್ಲಿ ತೆಗೆಯುವ ಒಂದು ಕಾನ್ಫಿಡೆನ್ಸ್ ನನಗಿದೆ. ನೆನಪಿರ್ಲಿ, ನಾನು 2 ದೇಶೀಯ ಹಸುಗಳನ್ನ ಸಾಕೊಂಡಿದ್ದೀನಿ, ನಾಟಿ ಹಸನ್ನ ಸಾಕೊಂಡಿದ್ದೀನಿ. ಅದು ಹಾಲು ಕೊಡ್ತಾ ಇದೆ, ಅದಕ್ಕೆ ಬೂಸ ಹಿಂಡಿ ಗೊತ್ತಿಲ್ಲ. ನನ್ನ ಹಸುಗಳು ತಿಂದಿರುವ ಹಣ್ಣುಗಳನ್ನ ನಾನು ತಿಂದಿಲ್ಲ. ಮತ್ತು ನನ್ನ ಹಸುವಿನ ಬೆಣ್ಣೆಗೆ 900 ರೂಪಾಯಿ 1,000 ರೂಪಾಯಿ ಕೆಜಿಗೆ ಬಂದು ನನ್ನ ಮನೆಗೆ ತಾಂಡೋಗ್ತಾರೆ. ನನಗೆ 2 ಲೀಟರ್ ಹಾಲು ಕೊಡಿ, 3 ಲೀಟರ್ ಹಾಲು ಕೊಡಿ ಅಂತ ಕೇಳ್ತಾರೆ, ನಾನು ಕೊಡಲ್ಲ. ಯಾಕಂದ್ರೆ 2 ಲೀಟರ್ ಹಾಲನ್ನ ಕೊಟ್ರೆ 40, 80 2 ಲೀಟರ್ಗೆ ಇಲ್ಲಿ ಬೆಣ್ಣೆ ಮಾಡ್ರೆ 250-300 ರೂಪಾಯಿ ಬರುತ್ತೆ. ಒಂದು ಈಗ ಆಲ್ರೆಡಿ ನಮ್ಮ ಲ್ಯಾಂಡಿನಲ್ಲಿ 500 ನಾಟಿ ಕೋಳಿ ಇವೆ. ನಿಮ್ಗೆ ಯಾರಾದ್ರು ಬೇಕಾದ್ರೆ ಹೇಳಿ. ಮತ್ತು ಒಂದು ದಿವಸಕ್ಕೆ 100ರಿಂದ 150 ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ನಾವು ಅಗ್ರಿಗೇಟ್ 500 ಕೋಳಿ ಸಾಕೊಂಡ್ರೆ 100 ಮೊಟ್ಟೆ ಸಿಗುತ್ತಲ್ವಾ, 100 ಮೊಟ್ಟೆಗೆ 15 ರೂಪಾಯಿಗೆ ಅಲ್ಲಿಗೆ ಬಂದು ತಾಂಡೋಗ್ತಾ ಇದ್ದಾರೆ. ಇದೇ ಸಾಹಸ್ ಹೇಳಪ್ಪ, ಲಾಸ್ಟ್ ಟೈಮ್ ಎಷ್ಟು ಬೆಣ್ಣೆ ಮತ್ತು ಮೊಟ್ಟೆಗಳನ್ನು ತಗೊಂಡೋದ್ರು ಬೆಂಗಳೂರಿನ ಸಾವಯವ ಮಾರ್ಕೆಟ್ಗೆ, ಸಾವಯವ ಸಂತೆಗೆ, ಸಾವಯವ ಅಂಗಡಿಗೆ. ಹಾಗಾಗಿ ನೋಡ್ರಿ, ಮಿನಿಮಮ್ 100 ಮೊಟ್ಟೆ ಸಿಕ್ಕಿರುವೆ 15 × 100 15 1,500 ಬರೀ ಮೊಟ್ಟೆ. ನೋಡಿ, ನಿಮ್ಗೆ ಹೇಳ್ತೀನಿ, ಒಬ್ಬ ಸಿಸ್ಟಮ್ಯಾಟಿಕ್ ಆಗಿ, ಒಬ್ಬ ಇನ್ವಾಲ್ವ್ಮೆಂಟ್ ಆಗಿ, ಒಂದು ಬದ್ಧತೆಯನ್ನ ಇಟ್ಕೊಂಡು ಏನಾರು ರೈತನಿಗೆ 2 ಎಕರೆ 1 ಎಕರೆಯಲ್ಲಿ ನನ್ನ ಪ್ರಕಾರ ನನಗೆ ಈ ಕಾನ್ಫಿಡೆನ್ಸ್ ಬಂದಿದೆ, ಒಂದು ದಿವಸಕ್ಕೆ 5,000 ಸಂಪಾದನೆ ಮಾಡಕ್ಕೆ ಮುಲಾಜಿಲ್ಲದೆ ಸಂಪಾದನೆ ಮಾಡಬಹುದು. ನೋಡಿ, ಮುಲಾಜ್ ನೀವು ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ದುಡ್ಡು ಬೇಕಾದ್ರೆ ಫೀಡ್ಗೆ ಹೋಗ್ಲಿ, ಅರ್ಧಕ್ಕರ್ಧ ಫೀಡ್ ಹೋಗ್ಲಿ. ಈಗ ನೋಡಿ, ಮೊನ್ನೆ ಈ ಒಂದು 15 ದಿನದಿಂದ ಗಣಸಿ ಸಂತಿಗೆ 28 ನಾಟಿ ಕೋಳಿ ಹಾಕೊಂಡೋದೆ, 62 kg ಬತ್ತು. ನಂಜನಗೂಡಿನ ಒಬ್ಬ 550 ರೂಪಾಯಿ ಕೆಜಿ ಒಂದೇ ಕ್ರೇಟ್ ಗಿಟ್ಗಂಡ ತಗೊಂಡ. 550 ನೋಡ್ರಿ, ಬದುಕಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ಒಂದು ಸಂಕಲ್ಪ ಬೇಕು, ಒಂದು ಮನಸ್ಸು ಬೇಕು, ಒಂದು ಕಮಿಟ್ಮೆಂಟ್ ಬೇಕು, ಒಂದು ಬದ್ಧತೆ ಬೇಕು. ನಂಗೆ ಅಂತಾರೆ, ನಿಮ್ಗೇನು ಗಂಡ ಹೆಂಡತಿ ಇಲ್ಲವಲ್ಲ, ಇವಕ್ಕೇನು ಹುಚ್ಚಿಡಿದ್ಯಾ, ಇವ್ಯಾಕೆ ನಗರದಲ್ಲಿ ಟೌನಲ್ಲಿ ಇದ್ದು ಇರ್ಬೋದಲ್ಲ ಅಂತ ನನ್ನಂತಾರೆ. ನನಗೆ ಮೊದ್ಲೇ ಗೊತ್ತಾಯ್ತು, ಅವ್ರು ಎಲ್ಲರಿಗೂ ಹುಚ್ಚಿಡಿದೈತಿ. ಹಾಗಾಗಿ ದಯಮಾಡಿ ನಮ್ಗೆ ನೋಡ್ರಿ, ನನ್ನ ಬದುಕು, ಈ ನೋಡ್ರಿ, ಒಂದು ಸಂಪಾದನೆಯನ್ನ ನಾವು ಮಾಡಕ್ಕೆ ನಮ್ಗೆ ಆ ಫೀಲಿಂಗ್ ಯಾಕೆ, ಬದುಕು ನನ್ನದು, ಬಾಳು ನನ್ನದು. ಹಾಗಾಗಿ ನಾವೆಲ್ಲ ಬದುಕಿದ್ರೆ ನಿಜಕ್ಕೂ ಒಂದು ನೋಡಿ, ನನ್ನ ಸಂಪಾದನೆಗಿಂತ ಕೂಡ ನನಗೆ ಖುಷಿಯಾಗಿರೋದೇನು ಗೊತ್ತಾ, ಈಗ ನನ್ನ ಲ್ಯಾಂಡ್ ಅನ್ನ ನೋಡಿ ನನ್ನ ಶಿಷ್ಯ ಮಿತ್ರರು 15ರಿಂದ 20 ಜನ ಅವರು ಪ್ರಯೋಗ ಮಾಡಕ್ ಹೊರಟಾರೆ. ಈಗ ಅಂದ್ರೆ ಅದು ಎಷ್ಟು ಇದೆ, ಅದು ನನಗೆ ಖುಷಿ ಆಗ್ತಾ ಇರೋದು. ಈಗ ನಮ್ಮನ್ನ ನೋಡಿ, ಸರ್ ನಾವು ನಿಮ್ಮಂಗೆ ಬದುಕೋ ಸರ್, ನಾವು ನಿಮ್ಮಂಗೆ ಆಗ್ತೀವಿ ಸರ್ ಅಂತ ಅವರು ಮತ್ತೆ
ಅವರ ಲ್ಯಾಂಡ್ಗಳಿಗೆ ಹೋಗಿ ಅವ್ರು ಮಾಡ್ತಾರಲ್ಲ, ಇದು ನನಗೆ ಖುಷಿ ನೋಡಿ. ಹೀಗೆ ಅನುಕರಿಸುವುದು ಮತ್ತು ಅನುಸರಿಸಿ ಉಪದೇಶ ಬಿಡಬೇಕು. ಮೈ ಲೈಫ್ ಈಸ್ ಮೈ ಮೆಸೇಜ್, ನನ್ನ ಜೀವನವೇ ನನ್ನ ಸಂದೇಶ. ಗಾಂಧೀಜಿ ಇದನ್ನೇ ಹೇಳ್ತಾರೆ, ಅನುಕರಿಸುತ್ತಾರೆ, ಅನುಸರಿಸುತ್ತಾರೆ. ನಾವು ಮಾಡೋ ಕೆಲಸ ಬದ್ಧತೆಯಾಗಿರಬೇಕು. ಮತ್ತು ಈ ಉಪದೇಶ ಬಿಟ್ಟಿ ಉಪನ್ಯಾಸ, ಹಿತವಚನ, ಇವನ್ನೆಲ್ಲ ಬಿಟ್ಟು ನಿಜವಾಗಿ ವರ್ಕರ್ ಆದ್ರೆ ನಾವೊಂದು ಮಾಡೆಲ್ ಆಗ್ಬೋದು ಅಂತ ಹೇಳ್ತಾ, ಆ ಮೂಲಕ ಏನಾದ್ರು ಒಂದು ಬದಲಾವಣೆ. ಗುರುಗಳೇ ಅಂದ್ರೆ ಅದು ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ? ಯಾವುದು ಕೋಳಿ 100/25 ಇದೆ, 100/25 ಇದೆ ನೋಡಿ. ಈಗ ಅದನ್ನ ನೋಡಿ ಅಣ್ಣ ಮಲ್ಲಣ್ಣ ಈಗ ಮತ್ತೆ ಸೆಟ್ ಮಾಡ್ತಾವ್ರೆ, ನನ್ ಬಂದು ಕೇಳ್ಕೊಂಡು ಹೋಗ್ತಾರೆ ಇವ್ರ ಬ್ರದರ್. ಅಂದ್ರೆ ಆದಾಯ ಎಷ್ಟು ಬರ್ತಿದೆ ನೀವು ಲೆಕ್ಕ ಮಾಡ್ಕೊಳ್ಳಿ. 1,500 ಬರೀ ಮೊಟ್ಟಲ್ಲೇ ಸಿಗುತ್ತೆ ಅಂದ್ರೆ. ಅಂದ್ರೆ ಈಗ ಬೆಣ್ಣೆ ನೋಡ್ರಿ 900 ರೂಪಾಯಿ, 1000 ರೂಪಾಯಿ 1 kg. ನಮ್ಮ ಮನೆಗೆ ಬಂದು ಈಗ ನಾನು ಬೇಡಿಕೆ ಮಟ್ಟಕ್ಕೆ ನನಗೆ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಬರೀ ಒಂದೇ ಹಸು, ನಾಟಿ ಹಸು. ಎರಡಾದ್ರೆ ಅದಕ್ಕೆ ಬೇಕಾದ್ರೆ ಕೊಡಬಹುದು ನೋಡಿ. ಎಷ್ಟು ಅವ್ರು ಹೇಳ್ತಾರೆ ಬಂದು, ನಮ್ಮ ಜೀವಮಾನದಲ್ಲಿ, ನನ್ನ ಬಾಲ್ಯದಲ್ಲಿ ನಮ್ಮ ತಾಯಿ ಕೊಟ್ಟ ಬೆಣ್ಣೆಯನ್ನ ತಿಂದ ಅನುಭವ ಆಯ್ತು ಸಹ, ಇಂಥ ಬೆಣ್ಣೆಯನ್ನೇ ನೋಡಿಲ್ಲ ಅಂತಾರೆ. ಹಾಗಾಗಿ ನೋಡ್ರಿ, ನಾವು ಬಾಯಿ ಮಾತಿನ ಉಪಚಾರ, ನಾವು ಅಡ್ವರ್ಟೈಸ್ ಕೊಡೋದು, ಟಿವಿ ಅಡ್ವರ್ಟೈಸ್ ಕೊಡೋದು, ನೀವು ನಮ್ಮ ಬೆಣ್ಣೆಯನ್ನು ತಿನ್ನಿ ಅಂತ, ಇವೆಲ್ಲ ಬಿಟ್ಟಾಕ್ಬೇಕು. ನಿಜವಾಗಿ ಹೆಂಗೆ ರಿಯಾಲಿಟಿ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ಇದಕ್ಕಾಗಿ 1, 2, 3 ದೇಶೀಯ ಹಸುಗಳನ್ನ ಸಾಕೊಂಡು, ಜೊತೆಗೆ ನಮ್ಗೆ ಏನೇನು ಸಸ್ಯ ಪ್ರಭೇದಗಳನ್ನ ಬೆಳ್ಕೊಂಡು, ಜೊತೆಗೆ 200, 300, 400 ಕೋಳಿಗಳನ್ನ ಸಾಕೊಂಡು, ನಾಟಿ ಕೋಳಿ ಸಾಕೊಂಡು, ಇದು ಬಿಟ್ರೆ ಒಂದು ದಿವಸಕ್ಕೆ ನನ್ನ ಪ್ರಕಾರ 5,000 ನಿರಾಯಾಸವಾಗಿ ತಗಬಹುದು ಅನ್ನೋ ಕಾನ್ಫಿಡೆನ್ಸ್ ಇವತ್ತು ಬಂದಿದೆ ಅಣ್ಣ. ಅಂದ್ರೆ ಗುರುಗಳೇ, ಒಂದು ದಿವಸಕ್ಕೆ 5,000 ರೂಪಾಯಿ ಲೀಲಾಜಾಲ ತಗೋಬಹುದು, ಖಂಡಿತ ತಗೋಬಹುದು. ಅಂದ್ರೆ ಬೆಳಗ್ಗೆ ನಾಟಿ ಕೋಳಿ ಫಾರಂ ನೋಡಿ, ಬೆಳಗ್ಗೆ 20 ನಿಮಿಷ ಕೆಲಸ, ಸಂಜೆ 20 ನಿಮಿಷ ಕೆಲಸ. 20 ನಿಮಿಷ ಕೆಲಸ ನಮ್ಗೆ ಮಾಡಕ್ಕಾಗಲ್ವಾ? ಅಂದ್ರೆ ಗುರುಗಳೇ, ಈಗ ನೀವ್ ಹೇಳೋ ಪ್ರಕಾರ ಈಗ ನನಗೆ ಒಂದು 2.5 ತಿಂಗಳಲ್ಲಿ 5 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಒಂದು ಕುಂಟೆ ಜಾಗದಲ್ಲಿ, ಸುಮಾರಿಗೆ 1-1.5 ಕುಂಟೆ ಜಾಗದಲ್ಲಿ. ಅದು ರೈತರಿಗೆ ಅನುಕೂಲ ಅಲ್ವರ? ಖಂಡಿತ ಅನುಕೂಲ. ಮತ್ತು ಇಂಥದನ್ನು ನೋಡ್ರಿ, ಒಂದು ಕುಂಟೆ ಜಾಗ, 1 ಎಕರೆ ಜಾಗ, 2 ಎಕರೆ ಜಾಗ ಐತೆ ಅಂದ್ರೆ ಅದು ಏನೆಲ್ಲ ಬೆಳೆಯಬಹುದು ಅಂತ ಆ ರೈತರಿಗೆ ಗೊತ್ತಿಲ್ಲ. ಚಾನಲೈಸ್ ಮಾಡ್ಬೇಕಾಯ್ತೆ. ಮತ್ತು 2 ಎಕರೆ 1 ಎಕರೆ ಆಕಾಶದವರೆಗೂ ನಂದಯ ಅಂತ ಅವರಿಗೆ ಹೇಳ್ಬೇಕು. ಹೌದು, ನಿಜದನೆ. ಏನೆಲ್ಲ ಅದು ವೈವಿಧ್ಯಮಯ ಬೆಳೆ, ಮಿಶ್ರ ಬೇಸಾಯ ಬೆಳೆ, ಯಾವುದನ್ನು ಆಲ್ಟರ್ನೇಟ್ ಆಗಿ ಸಮಗ್ರವಾಗಿ ಬೆಳೆ ಏನೇನು ಮಾಡ್ಬೇಕು ಅವ್ರಿಗೆ ಐಡಿಯಾ ಇಲ್ಲ. ಅವ್ರಿಗಾಗಿ ನೋಡಿ, ನಾನು ಹೇಳಲ್ಲ, ಮಲ್ಲಿಗೌಡರು ಹೇಳ್ತಾರೆ, 9 ವರ್ಷದ ಒಂದೇ ಒಂದು ರೆಡ್ ಸ್ಯಾಂಡಲ್ ಮರವನ್ನ ಎಷ್ಟಕ್ಕೆ ಬೈಯರ್ ಆಫರ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಸರ್. 9 ಲಕ್ಷ. 9 ವರ್ಷದ ರೆಡ್ ಸ್ಯಾಂಡಲ್ ಒಂದೇ ಮರ 9 ಲಕ್ಷಕ್ಕೆ ಆಫರ್ ಮಾಡಿ ಹೋಗಿದ್ದಾರೆ. ಎಷ್ಟು ವರ್ಷದ ಅಂತ? 9 ವರ್ಷದ್ದು. ಅದಕ್ಕೇನು ಗೊಬ್ಬರ ಹಾಕಿಲ್ಲ, ಒಂದು ಬೇಸಿಗೆ ನೀರು ಕೊಟ್ಟಿದ್ದೀನಿ ಅಷ್ಟೇ. 2.5 ಅಡಿ ರೌಂಡ್ ಲಾಕ್ 2.5. 9 ವರ್ಷದ್ದು ರೆಡ್ ಸ್ಯಾಂಡ್ಲು. ಅದೇ ಈ ವೈಟ್ ಸ್ಯಾಂಡ್ಲು ಕಳ್ತನ ಮಾಡಿದಾಗ ಅಣ್ಣಾರವನ್ನ 22 ಮರ ಮೊನ್ನೆ ಕಡ್ಕೊಂಡು ಹೋಗ್ಯಾರ ಕಳ್ಳರು. ವೈಟ್ ಸ್ಯಾಂಡ್ಲ್ ಕಟ್ಕೊಂಡು ಹೋದಾಗ ರೆಡ್ ಸ್ಯಾಂಡ್ಲ್ ಯಾರು ಕಟ್ಕೊಂಡು ಹೋಗೋದೇ ಇಲ್ಲ. ಹಾಗಾಗಿ ನೀವು ಸುಮ್ಮನೆ FD ಮಾಡಿದಂಗ ಸುಮ್ಮನೆ ಹೊಲ ಸುತ್ತ ಬದುವಿನಲ್ಲಿ ಮಧ್ಯ ಬದುವಿನಲ್ಲಿ ಹಾಕಿ ಬಿಡಿ. ಅದೇನು ಸಾಮಾನ್ಯ, ಅದು ಇದುವರೆಗೂ ಕಡದ್ರ ಇತಿಹಾಸ ಇಲ್ಲ ಗೊತ್ತಿಲ್ಲ. ಅದೊಂದು ಖುಷಿ, ಕಡದಲ್ಲ ಒಟ್ಟಿಗೆ. ಇದು ಇಲ್ಲೇ ಇದು ಶಿವಮೊಗ್ಗ ವಲಸರಿ ಇಂಟರ್ನ್ಯಾಷನಲ್ ಫಾರಮ್. ಕೇವಲ 18 ರೂಪಾಯಿ ಈಚ್ ಪ್ಲಾಂಟ್. ನೀವು ತಗೊಂಡೋಗಿ ದಯಮಾಡಿ ಹಾಕಿ. ಹಂಗಾಗಿ ಒಂದು ದಿವಸಕ್ಕೆ 5,000 ನಿರಾಯಾಸವಾಗಿ ತಗೋಬಹುದು ಸಂಪಾದನೆ. ಆದ್ರೆ ನಮ್ಮ ಹುಡುಗರಿಗೆ, ನ್ಯೂ ಜನರೇಷನ್ ಏನಿದೆ ಅವ್ರಿಗೆಲ್ಲ ಅವೇರ್ನೆಸ್ ಆಗ್ಬೇಕು, ಗೊತ್ತಾಗ್ಬೇಕು. ಅವಕ್ಕೆ ಈ ನಿರಾಯಾಸವಾಗಿ ಸಿಗ್ಬೇಕು ಅಂದ್ರೆ, ಬಿಟ್ಟಿ ಸಿಗ್ಬೇಕು ಅಂದ್ರೆ ವೆರಿ ರಿಸ್ಕ್, ಪ್ರೋಗ್ರೆಸ್. ರಾತ್ರೋರಾತ್ರಿ ಶ್ರೀಮಂತ ಆಗ್ಬೇಕು ಅಂದ್ರೆ ಅದು ಹೆಂಗ್ ಸಾಧ್ಯ? ಅದು ಲೇಟ್ ಪ್ರೋಸೆಸ್, ಸ್ವಲ್ಪ ಆಗುತ್ತೆ. ನಿಧಾನಕ್ಕೆ ಪೇಷನ್ಸ್ ಇಟ್ಕೋಬೇಕು, ಸಂಯಮ ಇಟ್ಕೋಬೇಕು, ವರ್ಕ್ ಮಾಡ್ಬೇಕು. ದೇರ್ ಇಸ್ ನೋ ಅದರ್ ಮಂತ್ರ. ಅಂದ್ರೆ ಗುರುಗಳೇ ಈಗ ನಿಮಗೆ ಕೋಳಿ ಇದ್ ಮಾಡ್ತಾ ಇದೀರಲ್ಲ, ಖರ್ಚೊಂದು 15,000 ಬರುತ್ತಾ? ಈಗ ನೀವು ಕೋಳಿಗೆ ನೋಡ್ರಿ, 100 ವೆಟನರಿ ಕಾಲೇಜ್ಗೆ ಹೋದ್ರೆ, ನಮ್ಮ ಹಾಸನದಲ್ಲಿ ಹೇಳ್ತಾ ಇರೋದು, ವೆಟನರಿ ಕಾಲೇಜ್ ಹೋದ್ರೆ 120 ರೂಪಾಯಿಗೆ ಕೋಳಿ ಕೊಡ್ತಾರೆ. ಅದು 120 ರೂಪಾಯಿ ಸಿಕ್ಕುತ್ತೆ. 120 ರೂಪಾಯಿಗೆ ನೀವು ತಂದಾಗ 2.5 ತಿಂಗಳಿಗೆ ಒಂದೊಂದು ಹುಂಜ 2 kg 30 ಗ್ರಾಮು, 2 kg 40 ಗ್ರಾಮು ಬರುತ್ತೆ. ನಿಮ್ಗೆ ಮೊಟ್ಟೆ ಬರುವ ಅರ್ಧ ದುಡ್ಡು ನಿಮಗೆ ಫೀಡ್ಗೆ ಹೋಗ್ಲಿ.
ಅಂದ್ರೆ ಮೊಟ್ಟೆ ದುಡ್ಡು ಪೂರ್ತಿ ಹೋಗ್ಲಿ ಬಿಡಿ. ಬೇಡ, ಅರ್ಧ ಹೋಗ್, ಪೂರ್ತಿ ಏನು ಬೇಡ, ಪೂರ್ತಿ ಏನು ಹೋಗಕ್ಕಲ್ಲ. 94487 ನನ್ನ ನಂಬರ್ ಬರ್ಕೊಳ್ಳಿ. 94487 41149. ಡಾಕ್ಟರ್ ಬಿಡಿ ಕುಮಾರ್. ತುಂಬಾ ಧನ್ಯವಾದಗಳು.